ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಇನ್ನೋಸೆಂಟ್ ಬಾಯ್ ಯಶು. ಇವತ್ತೇನು ಸ್ಪೆಷಲ್ ಅಂದರೆ ಇವತ್ತು ನಾವು ಅಡುಗೆ ಮಾಡ್ತಾ ಇದ್ದೀವಿ. ಬ್ಯಾಚುಲರ್ ಲೈಫ್ನ ಮುಂದೆ ಫ್ಯೂಚರಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕಂದ್ರೆ ಇವಾಗ ನಾವು ಪ್ರಿಪ್ರೇಷನ್ ಮಾಡ್ತಾ ಇದ್ದೀವಿ. ಈಗ ಫಸ್ಟು ನಿಮ್ಗೊಂದು ಲಾಸ್ಟಲ್ಲಿ ನಿಮ್ಗೊಂದು ಸರ್ಪ್ರೈಸ್ ಇದೆ. ನಾವು ಎಲ್ಲಿದ್ದೀವಿ, ನಾನು ಏನು ಮಾಡ್ತಾ ಇದ್ದೀನಿ, ಮೀನ್ಸ್ ಯಾರ ಮನೇಲಿದ್ದೀನಿ ಅಂತ ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ. ಈಗ ಫಸ್ಟು ನಾವು ಚಾಪಿಂಗ್ ಸಿಸ್ಟಮ್ ಇದೆ, ಚಾಪ್ ಮಾಡಿಬಿಟ್ಟು ನಿಮಗೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಮತ್ತು ಏನು ಅಡುಗೆ ಮಾಡ್ತಾಯಿದ್ದೀನಿ ಅಂತಲೂ ನಿಮ್ಗೆ ಗೊತ್ತಿಲ್ಲ ಆ್ಯಕ್ಚುಲಿ, ಸಾರಿ. ಇದು ಏನಂದರೆ ಬಟಾಣಿ ತಂದು ಬಟಾಣಿ ಕೊಲ್ತೋಯ್ತು. ಅದಕ್ಕೆ ನಾವು ಇವಾಗ ಏನು ಮಾಡ್ತಿರೋದು ಬ್ರೋ, ವೆಜ್ ಬಿರಿಯಾನಿ ಮಾಡ್ತಾಯಿದ್ದೀವಿ. ಏನೂ ಇರಲ್ಲ, ಪಲಾವ್ ಎಲ್ಲ ಇರಲ್ಲ, ಏನೂ ಇರಲ್ಲ, ಬಟ್ ವೆಜ್ ಬಿರಿಯಾನಿ ಮಾಡ್ತಾಯಿದ್ದೀವಿ. ವಿಡಿಯೋ ನೋಡಿದ್ರೆ ಫುಲ್ ವಿಡಿಯೋ ನೋಡಿ, ನೀವು ಕಲ್ತ್ಕೊಂಡು ನೀವು ಟ್ರೈ ಮಾಡಿ, ಬ್ಯಾಚುಲರ್ ಲೈಫ್ನ ಎಂಜಾಯ್ ಮಾಡಿ. ಇಲ್ಲ, ಬ್ಯಾಚುಲರ್ ಆದಮೇಲೆ ಎಂಜಾಯ್ ಮಾಡಿ. ಓಕೆ, ಈಗ ಆ್ಯಕ್ಚುಯಲ್ ಟೈಮ್ 10:31 ಆಗಿದೆ. ಈಗ ನಾವು ಅಡುಗೆ ಸ್ಟಾರ್ಟ್ ಮಾಡಿ ನಾವೊಂದು ಅಪ್ರಾಕ್ಸಿಮೇಟ್ 12 ಗಂಟೆಗೆ ಊಟ ಮಾಡ್ತೀವಿ. ಸೊ ದೆವ್ವ ಓಡಾಡೋ ಟೈಮಲ್ಲಿ ನಾವು ಊಟ ಮಾಡ್ತಿರ್ತೀವಿ. ನಾನ್ ವೆಜ್ ಏನು ಮಾಡ್ತಿಲ್ಲ, ವೆಜ್ಜು. ಸೊ ದೆವ್ವ ಏನು ನಮಗೇನು ಮೆಟ್ಕೊಳ್ಳೋದಿಲ್ಲ. ಮೊದಲಿಗೆ ಈರುಳ್ಳಿ ತಗೊಂಡು ಅದನ್ನು ಚಾಪ್ ಮಾಡೋದು ಕನ್ನಡದಲ್ಲಿ ಏನಂತಾರೆ, ಕಟ್ ಮಾಡಿ, ಕನ್ನಡದಲ್ಲಿ ತುರಿದುಕೊಳ್ಳಿ, ಹೆಚ್ಕೊಳ್ಳಿ. ಸ್ಟೆಪ್ 2, ಟೊಮೆಟೊವನ್ನು ಹಚ್ಚಿಕೊಳ್ಳಿ. ಈಗ ಕರೆಕ್ಟಾಗಿ ಹೇಳಿದ್ದೀನಿ, ಹಚ್ಚಿಕೊಳ್ಳಿ ಅಂತ. ಹಸಿ ಕಸ ಏನಾದರೂ ಇದ್ದರೆ ಡಸ್ಟ್ಬಿನ್ಗೆ ಹಾಕ್ಬೇಡಿ, ಅದನ್ನು ರೀಯೂಸ್ ಮಾಡಿ. ರೀಯೂಸ್ ಹೆಂಗೆ ಮಾಡೋದಂದರೆ ಗಿಡಕ್ಕೆ ಹಾಕಿ, ಅದು ಏನೋ ಗೊಬ್ಬರ ಥರ ಯೂಸ್ ಆಗಿ, ಮೀನ್ಸ್ ಇನ್ನೂ ಚೆನ್ನಾಗಿ ಬರುತ್ತೆ ಪರ್ಫೆಕ್ಟಾಗಿ. ಓಕೆ, 2 ಹಚ್ಚಿ ಆಗಿದೆ. ಈಗ ಏನಿದ್ರು ಪಾತ್ರೆಗೆ ಹಾಕೋದು. ಟಡನ್ ಟಡನ್ ಟಡನ್. ಬ್ಯಾಕ್ಗ್ರೌಂಡ್ ವೈಸ್ ಇದೆ, ನಾವೇ ಕೊಟ್ಬಿಡೋದ, ಯಾಕೆ ಸುಮ್ಮನೆ ಕಾಪಿ ರೈಟ್ ಬರೋದು ಬೇಡ. 2 ಲವಂಗ, 2 ಚಕ್ಕೆ. ಇದೇನೋ ಗೊತ್ತಿಲ್ಲ, ಗೊತ್ತಿದ್ರೆ ಕಂಡಿಡಿರಿ, ಕಮೆಂಟ್ ಮಾಡಿ, ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಡ್ರೈ ಕೊತ್ತಂಬರಿ ಬೀಜ. ಫ್ರೆಂಡ್ಸ್, ಅದು ಗೊತ್ತಿದ್ರೆ ಕಮೆಂಟ್ ಮಾಡಿ, ನಾವು ತಿಳ್ಕೊತೀವಿ. ಕಮೆಂಟ್ ಸೆಕ್ಷನ್ ಖಾಲಿ ಇರುತ್ತೆ, ನೀವು ತುಂಬಿಸಿ. ಆಮೇಲೆ ಅಷ್ಟೇ, ತಟ್ಟೆ ಖಾಲಿ ಇರುತ್ತೆ, ತುಂಬ್ಕೊಳ್ತಾ ಇರಿ. ರೈಸು 1 ಲೋಟ, ಟೀ ಲೋಟ ಎತ್ಕೊಬಂದ್ವಿ, ಆ ಟೀ ಲೋಟದಲ್ಲಿ ಹಾಕ್ತಾಯಿದ್ದೀವಿ. ಅಕ್ಕಿ 1 ಸೇರು ಅಕ್ಕಿ, 2 ಸೇರು ಅಕ್ಕಿ, 2 ಸೇರು ಅಕ್ಕಿ. ಇದೆಷ್ಟು ಅಕ್ಕಿ? 2 ಕಾಲು ಅಕ್ಕಿ ಹಾಕಿಕೊಂಡು ಡಬ್ರ ಮುಚ್ಚಿ, ಆಮೇಲೆ ವಾಶ್ ಮಾಡಿ. ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ವಾಶ್ ಮಾಡಿ. ಯಾಕೆಂದರೆ ಅದರಲ್ಲಿರುವ ಬ್ಯಾಕ್ಟೀರಿಯಾಗಳು, ಕ್ರಿಮಿ ಕೀಟಗಳನ್ನು ಒದ್ದಿ ಓಡಿಸಬೇಕು. ಓಕೆ, ಒಂದ್ಸರಿ ಆನ್ ಮಾಡಿ, ಗ್ಯಾಸ್ ಹಚ್ಚಿಸಿ, ಫ್ಲೇಮನ್ನು ಜಾಸ್ತಿ ಮಾಡಿ, ಆಮೇಲೆ 1 ಲೋಟನ ಅಲ್ಲ, ಎಷ್ಟೋ ಒಂದು ಎಣ್ಣೆ ಹಾಕಿ, ಎಷ್ಟೋ ನನಗೂ ಗೊತ್ತಿಲ್ಲ, 1 ಕಪ್ಪು. ಏನು ಬಾಯಿಲೆ ಬರ್ತಿಲ್ವಲ್ಲ ಡೈಲಾಗು. 1 ಚಮಚ ಎಣ್ಣೆ. ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ. ಗೊತ್ತಾ, ನಾವು ಏನೋ ಒಂದು ಸ್ಪೆಷಲಾಗಿ ಏನೇ ಅಡುಗೆ ಮಾಡ್ತಿದ್ರು 100 ಸರಿ ಕೈ ತೊಳಿತೀವಿ. ನಾವು ಅದನ್ನು ವೀಡಿಯೋದಲ್ಲಿ ನಾವು ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ, ಬಿಕಾಸ್ ಅದನ್ನು ಕ್ಯಾಪ್ಚರ್ ಮಾಡಿದ್ರೆ ನಮ್ಮ ಬ್ಯಾಚುಲರ್ ಲೈಫ್ ಬುದ್ಧಿ ಗೊತ್ತಾಗ್ಬಿಡುತ್ತೆ, ನಮ್ಮ ಬಾಯ್ಸ್ ಬುದ್ಧಿ ಗೊತ್ತಾಗ್ಬಿಡುತ್ತೆ ನಿಮಗೆ. ಸೊ ನಾವು 100 ಸರಿ ಕೈ ತೊಳೆಯೋದನ್ನು ನಿಮಗೆ 1 ಸರಿನೂ ತೋರಿಸಲ್ಲ, ಅರ್ಥ ಮಾಡ್ಕೊಳ್ಳಿ. ಈಗ ಏನು ನಡೀತಿದೆ ಅಂದರೆ, ಎಣ್ಣೆ ಕಾದಿಂದ ನಿಮ್ಗೆ ಗೊತ್ತಾಗಬೇಕಂದ್ರೆ ನೋಡಿ, ಕೈ ಇಟ್ಕೊಳಕ್ಕಾಗಿಲ್ಲ ಅಂದರೆ ಒಂಚೂರು ನೀರು ತಗೊಂಡು ಇದರಲ್ಲಿ ಆಯಿತಾ ಫ್ರೆಂಡ್ಸ್. ಇವಾಗ ಅದೇನೇನೋ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಿದ್ದೀನಿ. ಆಮೇಲೆ ಹುಡುಕ್ಬೇಕು ಸಿಗೋವರೆಗೂ.
ಆಮೇಲೆ ಹಂಗೆ ಹಿಂಗೆ ಅಲ್ಲಾಡಿಸ್ಬೇಕು. ರಾಹುಲ್ಲ ಇಲ್ವ ಅಲ್ಲಾಡ್ಸಪ್ಪ. ಚಟಾಪಟ್ಲೆ ಈರುಳ್ಳಿ ಹಾಕೋಬೇಕು. ಈರುಳ್ಳಿ ಹಾಕುವಾಗ ಹುಷಾರು, ಹಿಂಗೆ ಚಟಾಪಟ ಅನ್ನುತ್ತೆ. ಸ್ಮೆಲ್ ಮಾತ್ರ ಆಹಾ ಅಮೃತ. ಯಾಕೆ ಹೇಳ್ತೀರಾ? ಒಂದು 4-5 ಸರಿ ಆ ಕಡೆ ಈ ಕಡೆ ಕುಲ್ಕಿ ಅದು ಚೆನ್ನಾಗಿ ಗೋಲ್ಡನ್ ಕಲರ್ಗೆ ಬರಬೇಕು. ಗೋಲ್ಡ್ ಕಲರ್ಗೆ ಬಂದರೆ ಮಸ್ತಿರುತ್ತೆ ಫ್ರೆಂಡ್ಸ್. ಕರೆಕ್ಟ್ ನೀವು ಓಟ್ ಹಾಕಿದ್ರೆ ನೋಡಿ, ನಾನು ಓಟ್ ಹಾಕಿದ್ದೀನಿ. ಫೋಕಸ್ ಆಗೋ, ಫೋಕಸ್ ಆಗ್ತಿಲ್ಲ. ಓಟ್ ಹಾಕಿದ್ದೀನಿ, ನೀವು ಓಟ್ ಹಾಕಿ. ಓಟ್ ನೆಕ್ಸ್ಟ್ ವರ್ಷ ಹಾಕಿ. ನೀವು ಓಟ್ ಹಾಕಿದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಕಮೆಂಟ್ ಸೆಕ್ಷನ್ ಖಾಲಿ ಇರುತ್ತೆ, ಕಮೆಂಟ್ ಸೆಕ್ಷನ್ ತುಂಬಿಸಿ. ಚಟಾಪಟ. ತೇಜು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಷ್ಟು ಬೇಕೋ ಅಷ್ಟು ಸುರ್ಕೊಳ್ಳಿ. ಬಾಯಿ ಸುಟ್ಕೊಂಡ್ರೆ ನನಗೆ ಗೊತ್ತಿಲ್ಲ, ಕರೆಕ್ಟಾಗಿ ಹಾಕಿ. ರುಚಿಗೆ ತಕ್ಕಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ನೋಡ್ಕೊಂಡು ಹಾಕಿ. ತಿನ್ಬೇಕು, ನಾನು ಹಾಸ್ಪಿಟ್ಲಿಗೆ ಹೋಗ್ಬಾರ್ದು. ಪಿಚಿಕ್ ಅಂದರೆ ಬರುತ್ತೆ. ಆಮೇಲೆ ಒಂದು ಸ್ವಲ್ಪ ಹೊತ್ತು ಅಲ್ಲಾಡಿಸಿ. ಇಲ್ಲಿ ರಾಹುಲ್ಲ ಇಲ್ಲ, ಎಷ್ಟು ಅಂತ ಅಲ್ಲಾಡಿಸ್ತಾನೆ. ಯಾಕೋ ಪಲಾವ್ ಮಾಡ್ತಿರೋದು ನೀವೇನಕ್ಕೋ? ಅಕ್ಕ ಅಲ್ಲ, ಬ್ರದರ್ಸ್ ಮಾಡ್ತಿರೋದಲ್ಲಿ. ರುಚಿಗೆ ತಕ್ಕಷ್ಟು ಅರಿಶಿನ ನೋಡಿ, ನಾವು ಕ್ಯಾಲ್ಕುಲೇಟ್ ಮಾಡಿ ಕರೆಕ್ಟಾಗಿ ಹಾಕ್ತೀವಿ. ಜಾಸ್ತಿನೂ ಬರಬಾರ್ದು, ಕಮ್ಮಿನೂ ಬರಬಾರ್ದು. ಯಾಕೆ ಹೇಳಿ? ನಮ್ಗೆ ಏನಿದೆ ಪರ್ಫೆಕ್ಷನ್ ಇಂಪಾರ್ಟೆಂಟು. ಪರ್ಫೆಕ್ಷನ್ ಏನೇನೋ ಪುಂಗ್ತಾ ಇದ್ದೀನಿ, ಪುಂಗಿಸ್ಕಡಿ ಆಯಿತಾ. ಆಮೇಲೆ ರುಚಿಗೆ ತಕ್ಕಷ್ಟು ಧನ್ಯ. ನಂಗೆ ಧನ್ಯ ಅಂದಿದ ತಕ್ಷಣ ಸ್ಕೂಲ್ ಫ್ರೆಂಡು ಧನ್ಯ ಅವಳ ಜ್ಞಾಪನಾದ್ಲು. ಅವಳು ನನ್ನ ಹಳೆ ಎಕ್ಸ್ ಅನ್ನೋಕ್ಕೂ ಆಗಲ್ಲ, ಯಾಕಂದರೆ ನಾನು ಹುಡುಗಿರ್ನೂ ನೋಡ್ತಿರ್ಲಿಲ್ಲ ಬಿಡಿ. ಧನ್ಯ ಹಾಕಿದ್ಮೇಲೆ ಒಂಚೂರು ಆ ಕಡೆ ಈ ಕಡೆ ತಿರುಗಿಸಿ. ಸ್ಮೆಲ್ ಅಂತೂ ಘಮ. ಚಟಾಪಟ. ಒನ್ ಮೋರ್ ಅನ್ಬೇಕು. ಟೊಮೊಟೊ ಹಾಕುವಾಗ ನಿಮ್ಗೇನು ಚಟಾಪಟ ಅನ್ನಲ್ಲ, ಯಾಕಂದರೆ ಅದು ಇಟ್ಸ್ ಆನ್ ಲಿಕ್ವಿಡ್ ಫಾರ್ಮ್ ರೈಟ್. ಸೊ ಅದು ಏನು ಮಾಡಲ್ಲ. ಈರುಳ್ಳಿ ಬಂದು ಲಿಕ್ವಿಡ್ ಫಾರ್ಮ್ ಅಲ್ಲ, ಅದು ಕಣ್ಣೀರು ಬರ್ಸೋಕಷ್ಟೇ. ಸೊ ಇದು ಸ್ವಲ್ಪ ಹೊತ್ತು ಅಲ್ಲಾಡಿಸ್ಬೇಕು. ಅದು ಸ್ಮೆಲ್ಲು ನಿಮಗೆ ಮುಖ ಅದು ಏನೋ ಬರ್ತಿಲ್ಲ, ಚೆನ್ನಾಗಿರ್ಬೇಕು ಒಟ್ಟಿನಲ್ಲಿ. ಚೆನ್ನಾಗಿ ರೋಸ್ಟ್ ಮಾಡಿ. ಹಿಂಗೆ ಸೌಂಡ್ ಬಂದಾಗ ಏನೋ ಮಸ್ತಾಗಿ ರೆಡಿ ಆಗ್ತಿದೆ ಅಂತ ಅರ್ಥ. ಓಕೆ. ಆಮೇಲೆ ರುಚಿಗೆ ತಕ್ಕಷ್ಟು ಸಾಂಬಾರು ಪುಡಿ. ನಾವು ಬಿರಿಯಾನಿ ಮಾಡ್ತಿರೋದು ಸಾಂಬಾರು. ಅಯ್ಯೋಯ್ಯೋ, ಬಿರಿಯಾನಿಗೆ ಅವಮಾನ. ಬಿರಿಯಾನಿ ಅಂತೀನಿ. ಸಾಂಬಾರ್ಗೆ ನಾವು ಮ್ಯಾಗಿ ಮಸಾಲ ಹಾಕ್ದವರು, ಇನ್ನು ಬಿರಿಯಾನಿಗೆ ನಾವು ಸಾಂಬಾರು ಮಸಾಲ ಹಾಕಲ್ಲ ಅಂತೀವ, ಹಾಕ್ತೀವಿ. ಮತ್ತು ಸ್ವಲ್ಪ ಹೊತ್ತು ಆ ಕಡೆ ಈ ಕಡೆ ಅಂತ ಮಾಡಬೇಕು ಅಂದರೆ ಮೀನ್ಸ್ ಅಲ್ಲಾಡಿಸ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕೆ ಪರ್ಫೆಕ್ಟ್ ಡೈಲಾಗ್ ಅಂದರೆ ಇದೆ, ಯಾಕಂದರೆ ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ಇದೆಂದೆ. ಅದು ನೀವು ಗಾರ್ಲಿಕ್ ಪೇಸ್ಟ್ ಕರೆಕ್ಟಾಗಿ ಹಾಕ್ತಿರೋ ಏನೋ ಗೊತ್ತಿಲ್ಲ, ರುಚಿಗೆ ತಕ್ಕಷ್ಟು ಉಪ್ಪಂತೂ ಕರೆಕ್ಟಾಗಿ ಹಾಕಲೇಬೇಕು. ಕಲ್ಲುಪ್ಪು ಹಾಕಿದ್ದು, ಕಲ್ಲುಪ್ಪು ಹಾಕಿ, ಯಾಕಂದರೆ ಕಲ್ಲುಪ್ಪಲ್ಲಿ ಪ್ರೋಟೀನ್ ಏನೋ ಜಾಸ್ತಿ ಇದೆ. ಓಕೆ, ಜಾಸ್ತಿ ಇದೆ ಏನೋ, ನನಗೂ ಗೊತ್ತಿಲ್ಲ, ಕರೆಕ್ಟಾಗಿ ಯೂಸ್ ಮಾಡಿ. ಉಪ್ಪು ಜಾಸ್ತಿ ತಿನ್ನಕ್ಕೆ ಹೋಗಬೇಡಿ. ಗೋಲ್ಡ್ ಕಲರ್ ಆದಮೇಲೆ ಕಸ್ತೂರಿ ಮೆಂತೆ. ವಾಸನೆ ಮಾತ್ರ ಮಸ್ತಾಗಿರುತ್ತೆ. ಕಸ್ತೂರಿ ಮೆಂತೆ ಎಷ್ಟು ಕಾಸ್ಟ್ಲಿ ಗೊತ್ತಾ? ಕಸ್ತೂರಿ ಮೇಥಿ ಅಂತ ಏನು, ಅದೇ ಕೊತ್ತಂಬರಿ ಸೊಪ್ಪನ್ನ ಏನೋ ಸಮ್ಮರಲ್ಲಿ ಇಟ್ಟಿರ್ತಾರೆ, ಅದು ಡ್ರೈ ಆಗಿರುತ್ತೆ ಅಷ್ಟೇ. ಫ್ರೆಂಡ್ಸ್, ಗೋಲ್ಡ್ ಕಲರ್ ಬಂದಮೇಲೆ ಏನಿದು ಚೆನ್ನಾಗಿ ಇರೋದು ಟೇಸ್ಟು. ಗೋಲ್ಡಿಗೆ ಬಂದಮೇಲೆ ಮಾತ್ರ ನೀವು ಏನೇ ಒಂದು ಅಪ್ಲೈ ಮಾಡಿ ಅದರೊಳಗಡೆ, ಆಯಿತಾ? ಮಿಕ್ಸ್ ಮಾಡಿ ಚೆನ್ನಾಗಿ.
ಆಹಾ ಸ್ಮೆಲ್ ಮಾತ್ರ ಅದ್ಭುತ, ಸ್ವರ್ಗ. ಇನ್ನೂ ಡೈಲಾಗ್ ಬರ್ತೈತೆ, ನಂಗೆ ಬಾಯಲ್ಲಿ ಬರ್ತಿಲ್ಲ ಅಷ್ಟೇ. ಯಾಕೆ ಹೊಟ್ಟೆಗೆ ಹೊಡಿಗೆ ಬರ್ತಿದ್ದೀರಾ? ಕೊನೆಗೂ ನಮ್ಮ ಮೇನ್ ಬ್ಯಾಚುಲರ್ಗೆ ಪರ್ಫೆಕ್ಟು. ಇದನ್ನ ಹಾಕಿಲ್ಲ ಅಂದರೆ ಟೇಸ್ಟೇ ಇಲ್ಲ. ಗಾರ್ಲಿಕ್ ಹಾಕಿಲ್ಲ ಅಂದ್ರೂ ಪರವಾಗಿಲ್ಲ, ಇದನ್ನ ಹಾಕ್ತೀವಿ. ಏನು ಗೊತ್ತಾ, ಮ್ಯಾಗಿ ಮಸಾಲ. ಸೊ ನಮಗೆ ಇದು ನಾವು ಆ್ಯಕ್ಚುಲಿ ಜಾಸ್ತಿ 1-2 ಪ್ಯಾಕೆಟ್ ಹಾಕ್ತಿದ್ವಿ. ನಾವು ಗಾರ್ಲಿಕ್ ಪೇಸ್ಟು ಅದು ಹಾಕಿದ್ದೀವಿ, ಅದಕ್ಕೆ ನಾವು ಜಾಸ್ತಿ ಹಾಕಲ್ಲ ಇದರಲ್ಲಿ. ಬಟ್ ಅದು ಸ್ವಲ್ಪ ಟೇಸ್ಟ್ ಬರಲಿ ಅಂತ ಹಾಕಿದ್ದೀವಿ. ನಾವು ಏನು ಗಾರ್ಲಿಕ್ ಪೇಸ್ಟ್ ಏನೂ ಹಾಕಿರಲಿಲ್ಲ ಅಂದರೆ ಅದು ಮಾತ್ರ 3 ಪ್ಯಾಕೆಟ್ ಸುರಿತಿದ್ದೆ ನಾನಂತೂ. ಇಲ್ಲಿ ನಮ್ಮ ಬ್ರೋ ಬಂದು ಏನೋ ಗೊತ್ತಿರೋ ಅಡುಗೆ ಗೊತ್ತಿದೆ, ಅದಕ್ಕೆ ಕರೆಕ್ಟಾಗಿ ಮಾಡ್ತಿದ್ದಾರೆ. ಫ್ರೆಂಡ್ಸ್, ನಿಮ್ಗೇನಾದ್ರೂ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋಕ್ಕೆ ಆಮೇಲೆ ನಿಮ್ಗೆ ಇನ್ನೊಂದು ಸ್ಕ್ಯಾನರ್ ತೋರಿಸ್ಬೇಕು. ಗ್ಲೋಬಲ್ ಸ್ಕ್ಯಾನ್ ಮಾಡಿ 2,000 ರೂಪಾಯಿ ಸಿಗುತ್ತೆ. 2,000 ರೂಪಾಯಿ ನೋಟ್ ಅದೆಲ್ಲೋ ಕಳೆದೋಗಿದೆ, ಅದಕ್ಕೆ ಈ ವಿಡಿಯೋದಲ್ಲಿ ನಾನು ಮೊಬೈಲ್ ತೋರಿಸ್ತಿದ್ದೀನಿ. ನೀವೇನಾದರೂ ಮೊಬೈಲ್ನ ಈ ಥರ ಕಸ್ಟಮೈಸ್ ಮಾಡಬೇಕಂದ್ರೆ ಕಾಂಟ್ರಾಕ್ಟ್ ಮಾಡಿ. ನಾನು ಈ ಥರ ನಿಮಗೆ ಕಸ್ಟಮೈಸ್ ಮಾಡಿಕೊಡ್ತೀನಿ. DM ಮಾಡಿ ಇನ್ಸ್ಟಾಗ್ರಾಮಲ್ಲಿ, ಓಕೆ. ಆಮೇಲೆ ನಮ್ಮ ಇಂಗ್ರೀಡಿಯೆಂಟ್ಸು ಚಿಕನ್ ಮಸಾಲ ಬಿರಿಯಾನಿ. ನಾವು ವೆಜ್ ತಿಂತಿದ್ರು ನಾವು ನಾನ್ ವೆಜ್ ಬಿಡಲ್ಲ ಅಂತೀವಿ, ಆ ಥರನೇ ಚಿಕನ್ ಮಸಾಲ ಹಾಕ್ತಿದ್ದೀವಿ. ರುಚಿಗೆ ತಕ್ಕಷ್ಟು ಅಂತ ಏನಿಲ್ಲ, ಇದು ನಮಗೆ ಚಿಕನ್ ಫೀಲ್ ಬರಬೇಕು ಅಂದರೆ ಇದನ್ನು ಹಾಕಿದ್ದೀವಿ. ಮತ್ತೆ ಒಂದು ಸರಿ ಅಲ್ಲಾಡ್ ಸೊಪ್ಪ, ಬಿರಿಯಾನಿ ಮಸಾಲ ಈಗ ಹಾಕಿದ್ದೇನು, ಅದು ಚಿಕನ್ ಮಸಾಲ ಅಂತೆ, ಇದು ಬಿರಿಯಾನಿ ಮಸಾಲ ಅಂತೆ. ಬಿರಿಯಾನಿಗೆ ಪರ್ಫೆಕ್ಟ್ ಇದು. ಮತ್ತು ಕೋಳಿ ಐತೆ ಅದರಲ್ಲಿ. ಸರಿ ಇಲ್ವಾ? ನೀವು ರಬ್ಬರ್ ಬ್ಯಾಂಡ್ ಹಾಕಿದ್ರೆ ಮಾತ್ರ ಚೆನ್ನಾಗಿರೋದು, ಇಲ್ಲಾಂದರೆ ಕಾಕ್ರೋಚ್ಗಳು ಪಿಕ್ಕೇಟ್. ಓಕೆ, ಗರಂ ಮಸಾಲ ಅದೇನು ನಮಗೆ ಮ್ಯಾಗಿ ಮಸಾಲೆನೇ ಐತಲ್ಲ. ಗರಂ ಮಸಾಲ ಖಾಲಿಯಾಗಿರುವ ಕಾರಣದಿಂದಾಗಿ ನಾವು ಹಾಗೆ ಮುಂದೋಡಿಸ್ತೀವಿ. ಓಕೆ, ಅದನ್ನು ಹಾಕಿದರೆ ಚೆನ್ನಾಗಿರ್ತಿತ್ತು. ಅಯ್ಯೋಯ್ಯೋ, ಸ್ವಲ್ಪ ನಾವು ಚಿಮಿನಿ ಆನ್ ಮಾಡಿದ್ದೀವಿ. ಚಿಮಿನಿ ತಾನೇ ಇದು, ಚಿಮಿನಿ ಏನೋ ಒಂದು ಆನ್ ಮಾಡಿದ್ದೀವಿ. ಬಟ್ ಆದರೂ ಸೆಕೆ ಹೊಡಿತಿದೆ. ನೆಕ್ಸ್ಟ್ ಟೈಮಿಂದ ಕಿಚನಲ್ಲಿ AC ಹಾಕ್ಸ್ಬೇಕಂತ ಕೋರಿಕೆ. ರುಚಿ ಸವಿಯಲು ಈ ಸಾಂಗ್ ಯಾವ್ದೋ ಬತ್ತಲ್ಲ, ರುಚಿಗೆ ಅಂತೀನಿ. ಬೇಕಾದಷ್ಟು ನೀರು, ಇದನ್ನ ಹಾಕಿದಾಗ ಹೊಗೆ ಬರುತ್ತಲ್ಲ, ನಿಮ್ಗೆ ಏನಾದರೂ ಇದ್ದರೆ ಫ್ರೀ ಇದ್ದರೆ ಅದ್ರ ಮೇಲೆ ಮುಖ ಕೊಡಿ, ಅದು ನಿಮ್ಮ ಮುಖ ಸ್ಟೀಮ್ ಮಾಡುತ್ತೆ. ನಾವು ಇಲ್ಲಿ 3 ಲೋಟ ಹಾಕಿದ್ದೀವಿ ಅಷ್ಟೇ. 3 ಲೋಟ ಅಂದರೆ ಅದು ಎಷ್ಟು ಇಲ್ಲ 4 ಸಾಕು ಬ್ರೋ. ಇಲ್ಲಿ 1 2 ಇನ್ಕ್ರೀಸ್ ಎಷ್ಟು 4 5 ಲೋಟ. ಸೊ 6 ಲೋಟ. 6 ಲೋಟಕ್ಕೆ ನಾವು ಮುಕ್ತಾಯ ಮಾಡಿದ್ದೀವಿ. ಸದ್ಯ ಲೋಟ ಮುಕ್ತಾಯ ಮಾಡ್ಯವ್ರೆ. ಏನು ಅಂದ್ಕೊಂಡಿದ್ದೀರಾ? ಎಷ್ಟು ಲೋಟ? 7 ಲೋಟ ಹಾಕಿದ್ದೀವಿ ಫ್ರೆಂಡ್ಸ್. ಇನ್ನು ರೈಸಲ್ಲಿರೋ ಇನ್ನೂ ನೀರು ಅಲ್ಲಿಗೆ ಹೋಗುತ್ತೋ ಏನೋ ಗೊತ್ತಿಲ್ಲ ನನಗೂ. ರೈಸು ನೆನೆಸಿದರೆ ಅದು ಹಂಗೆ ಹಾಕ್ತಾರೋ ಗೊತ್ತಿಲ್ಲ. ಈಗ ಅಂತೂ ಪರ್ಫೆಕ್ಟು. ಇದರಲ್ಲಿ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಸಾಂಬಾರು ರೆಡಿ. ಬಟ್ ನಾವು ಸಾಂಬಾರು ಮಾಡ್ತಿಲ್ಲ, ಇಲ್ಲಿ ವೆಜ್ ಪಲಾವ್ ಮಾಡ್ತಿದ್ವಿ ವಿತೌಟ್ ಪಲಾವ್ ಎಲೆ. ಓಕೆ, ಅದು ಕುದಿಬೇಕು. ಕುದಿಯೋವರೆಗೂ ವೆಯ್ಟ್ ಮಾಡಿ. ಆಫ್ ಮಾಡ್ತೀನಿ. ಒಂದು 5 ಮಿನಿಟ್ಸ್ ಲೇಟರ್ ಯು ಸ್ಟಾರ್ಟ್. ಫ್ರೆಂಡ್ಸ್, ನಾನು 5 ಮಿನಿಟ್ಸ್ ಆದಮೇಲೆ ನಾವು ಕುದಿಬೇಕು ಅಂದು ಕುದೀತೈತೆ. ಆಮೇಲೆ ಇದೈತಲ್ಲ, ಇದು ನೀರು ಚೆಲ್ಲಬೇಕಂತ ಈಗ ಡೀಟೇಲ್ ತಿಳ್ಕೊಂಡೆ. ಇದನ್ನು ನೀರು ಸುರಿದ್ಬಿಟ್ಟು ಮತ್ತೆ ನೀರು ಹಿಡಿದು ತೊಳಿಬೇಕಾ? ಇಲ್ಲ, ತೊಳಿಬಾರ್ದು. ಈಗ ನೀರು ಸುರಿದ್ಬಿಟ್ಟು ಹಂಗೆ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಬೇಕು. ಸೊ ಫ್ರೆಂಡ್ಸ್, ಸಾರಿ, ರೈಸ್ ವೇಸ್ಟ್ ಮಾಡಬಾರ್ದು. ಒಂಚೂರು ವೇಸ್ಟ್ ಆಗ್ಬಿಟ್ಟೈತೆ, ಸಾರಿ. ಆಮೇಲೆ ಹಂಗೆ ಇದ್ರಲ್ಲಿ ಸುರೀರಿ. ಇದು ನಾವು 10 ಜನ ತಿಂತೀವಿ ಇದನ್ನು. 10 ಅಲ್ಲ, ಸಾರಿ, 2 ಜನ. ಸೊ ನಾವು ಲಿಮಿಟ್ಗೆ ಇಟ್ಕೊಂಡಿದ್ದೀವಿ. ಬ್ಯಾಚುಲರ್ ಅಂದಮೇಲೆ ಇಬ್ಬರಲ್ಲ 10 ಜನ ಇರ್ತಾರೆ.
ನಾವು ಸ್ಟಾರ್ಟಿಂಗ್ ಅಲ್ವಾ, ಅದಕ್ಕೆ ಇಬ್ಬರು, ಆಮೇಲೆ 4, ಆಮೇಲೆ 6, 8, 10 ಅಂತ ಆಗುತ್ತೆ. ಸೊ ಕ್ಲೀನಾಗಿ ಅದು ಒಂಚೂರು ಇಲ್ಲದೆ ರೈಸ್ ಇದ್ರಲ್ಲಿ ಹಾಕ್ಕೊಂಡು, ಈಗ ನೋಡಿ ಕುದೀತಿಲ್ಲ, ಯಾಕಂದರೆ ನಾವು ರೈಸನ್ನು ಅಪ್ಲೈ ಮಾಡಿದ್ದೀವಿ. ಆಮೇಲೆ ಒಂದು ಸಿರಿ ಅಲ್ಲಾಡಿಸ್ಬೇಕು, ಯಾಕಂದರೆ ಆ ರೈಸಲ್ಲಿರುವಂಥ ಪದಾರ್ಥಗಳು ಪದಾರ್ಥ ಅಂತೀನಿ, ಇದೇನೋ ಎರಡೂ ಮಿಕ್ಸ್ ಆಗಬೇಕು ಅಷ್ಟೇ. ನಂಗೆ ಗೊತ್ತಿಲ್ಲ, ಏನಂತೀರ? ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ಪಲಾವ್ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಚೆನ್ನಾಗಿರುತ್ತೆ. ಯಾಕಂದರೆ ಚಿಂಜಿಡ್ ಜಿಂಜಿನ್ ಚಿಂಜಿ ಚಿಂಜಿಡ್ ಜಿಂಜಿನ್ ಚಿಂಜಿನ್ ಜಿಂಜಿನ್. ಫ್ರೆಂಡ್ಸ್, ಮತ್ತೆ ಕುದೀತಿದೆ. ಇದು ರೈಸ್ ಕುದೀತಾ, ಅದು ಸಾಂಬಾರು ಕುದೀತಾ, ಇದು ರೈಸ್ ಕುದೀತಾ. ಈಗ ನೆಕ್ಸ್ಟು ಟೇಸ್ಟ್ ಈಗಲೇ ನೋಡೋದಾ? ಫ್ರೆಂಡ್ಸ್, ಇದನ್ನು ಒಂಚೂರು ಕೈಗೆ ಹಾಕ್ಕೊಂಡು ನಕ್ಕಿ ನೋಡಬೇಕು ಉಪ್ಪು ಸರಿಗಿದೆ ಅಂತ. ಉಪ್ಪು ಸರಿ ಇಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಹಾಕ್ಬಿಟ್ಟು ನಾವು ಟೇಸ್ಟ್ ನೋಡಬೇಕು. ಇದೊಂದು 2 ಮಿನಿಟ್ಸ್ ಕುದಿಬೇಕು. ಈಗ ರೈಸ್ ಹಂಗೆ ಇರ್ತೀವಿ, ತಿನ್ನಲ್ಲ, ಟೇಸ್ಟ್ ನೋಡ್ತೀವಿ ಅಷ್ಟೇ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇದು ಸ್ಕ್ಯಾನ್ ಮಾಡಿ 2000 ರೂಪಾಯಿ ಸಿಗುತ್ತೆ. ನಾನು ನೋಟ್ ಕಳೆದೋಗಿದೆ. ಏನು ಮತ್ತೆ ಇದೇ ಡೈಲಾಗ್ ಹೊಡಿತಿದ್ರ ಅಂತ ಅನ್ಕೋಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಇನ್ನೊಂದು ಚೆನ್ನಾಗಿರೋ ಡೈಲಾಗ್ ಬರುತ್ತೆ. ಈಗ ಅದನ್ನೇ ಫಾಲೋ ಮಾಡ್ತಾ ಇದ್ದೀನಿ. ಓಕೆ, ಟೇಸ್ಟಿಂಗ್ ಟೈಮು ಒಂಚೂರು ಚೆನ್ನಾಗಿ ಕಳಿಸ್ಬಿಟ್ಟು ಅದರಲ್ಲಿ ನೀರು ಸಿಗುತ್ತಲ್ಲ, ಆ ನೀರೈತಲ್ಲ ಒಂಚೂರು ತಗೊಂಡು, ಆ ನೀರು ಸ್ವಲ್ಪ ತಗೊಂಡು ಈ ತೀರ್ತಾರಲ್ಲ ಅದು ಫ್ರೆಂಡ್ಸ್, ಮ್ಯಾಗಿ ಮಸಾಲ ಅಂತ, ಸಾರಿ, ಬಿರಿಯಾನಿ ಅಂತೂ ಸಖತ್ತಾಗಿ ಬರುತ್ತೆ, ಚೆನ್ನಾಗಿ ಬರುತ್ತೆ. ಥ್ಯಾಂಕ್ ಯು. ಒಂದು ಸರಿ ಅಲ್ಲಾಡಿಸ್ಬಿಟ್ಟು ಕೊನೆ ಸ್ಟೆಪ್ಪು ಮುಚ್ಚಿಬಿಡಿ, ಕರೆಕ್ಟಾಗಿ ಮುಚ್ಚಿ, ಗ್ಯಾಪ್ ಬಿಡಬೇಡಿ, ನೀರು ಬಿಟ್ಕೊಬಿಡುತ್ತೆ. ಆಮೇಲೆ ವಿಜಿಲ್ ತಗೊಂಡು ವಿಜಿಲ್ ಹಾಕಿ, ವಿಜಿಲ್ ಎಷ್ಟು ಸರಿ ಹೋಗ್ಬೇಕೋ ಒಂದೇ ಸರಿ ಸಾಕು. ಯಾಕಂದರೆ ಇದು ಬ್ಯಾಚುಲರ್ ಲೈಫು, ಒಂದೇ ಸರಿ ಹೋಗೋದ್ರೆ ಸಾಕು. ಸಿಂಗಲ್ ಹುಡುಗರು ನಾವಲ್ಲ, ಸಿಂಗಲ್ ವಿಜಿಲೇ ಕೂಗಿಸ್ತೀವಿ. ಮಿಂಗಲ್ ಆದಮೇಲೆ ಬೇಕಂದರೆ 2 ವಿಜಿಲೇನು 3 ವಿಜಿಲೇ ಕೂಗ್ಸೋದ. ಓಕೆ, ಫ್ಲೇಮಲ್ಲಿ ಇಟ್ಟಿದ್ದೀವಿ. ಓಕೆ, ಎಷ್ಟು ಅವರ್ ಬೇಕು? 2 ನಿಮಿಷ, 2 ಮಿನಿಟ್ಸ್ ಸಾಕು. ಓಕೆ, ಬಾರ್ಲೆ ತಮ್ಮ. ವಿಜಿಲ್ ಆಗಿದೆ ಫ್ರೆಂಡ್ಸ್, ನಿಮಗೆ ಅದು ಕೇಳಿಸ್ತೋ, ನನಗೂ ಗೊತ್ತು. ಇನ್ನೊಂದು 5 ಮಿನಿಟ್ಸ್ ಆದಮೇಲೆ ಅದು ತಂಪಾಗಬೇಕು. ತಂಪಾದ್ಮೇಲೆ ಓಪನ್ ಮಾಡ್ತೀನಿ, ಆಗ ನೋಡಿ ಹೊಗೆ ಹಂಗೆ ಪುಸ್ ಅಂತ ಬರುತ್ತೆ. ಎಂಜಾಯ್ ಮಾಡಿ. ಓಕೆ ಫ್ರೆಂಡ್ಸ್, ಫೈನಲಿ ನಮ್ಮ ಬಿರಿಯಾನಿ ಕುಕ್ ಆಗಿದೆ. ನೋಡೋದ ಬನ್ನಿ. ಕುಕ್ ಆಗಿದೆ ಮೀನ್ಸ್ ಕುಕ್ ಆಯಿತು. ಈಗ ನಾವು ವಿಜಿಲು ಆರಿದೆ, ಯಪ್ಪ ಸದ್ಯ ಆರಿದೆ. ಈಗ ಓಪನ್ ಮಾಡೋದು. ಓಕೆ, 3, 2, 1 ಓಪನ್. ಸಿಮ್. ವಾವ್, ನಿಮ್ಮ ಏನು ಕಾಣಿಸ್ತಿಲ್ಲ, ಬಟ್ ಮಸ್ತಾಗಿ ಚಿಮ್ನಿ ಆಗಲೇ ತೋರಿಸ್ಬೇಕಾಯಿತು. ಏನೂ ಇಲ್ಲದ ಬಿರಿಯಾನಿ ಮೀನ್ಸ್ ನಾವು ಮಶ್ರೂಮ್ ಬಿರಿಯಾನಿ ಅಂತ ಪ್ಲ್ಯಾನ್ ಹಾಕಿದ್ವಿ. ಮಶ್ರೂಮು ವರ್ಕೌಟ್ ಆಗಿಲ್ಲ. ಆಮೇಲೆ ಏನದು ಬಟಾಣಿ ತೊಗೊಬಂದ್ವಿ, ಬಟಾಣಿ ಕೊಳ್ತೋಗ್ಬಿಟ್ಟೈತೆ. ಈಗ ನಾವು ಏನು ಪಲಾವ್ ಏನು ಹಾಕಿಲ್ಲ, ಬಟ್ ಸ್ಮೆಲ್ ಮಾತ್ರ ಓಹೋ ಅನ್ಬೇಕು. ಈಗ ನಾವು ಮಿಕ್ಸ್ ಮಾಡ್ತಾಯಿದ್ವಿ. ಸೂಪರಾಗಿ ಬಂದೈತೆ. ತಮಾಷೆ ಅಲ್ಲ, ನಾವು ಬ್ಯಾಚುಲರ್ ಅಂದರೆ ಏನು ಸುಮ್ಮನೆ ಅಲ್ಲ. ಲೆಟ್ಸ್ ಗೋ ಫ್ರೆಂಡ್ಸ್. ಟೇಸ್ಟ್ ಮಾಡೋ ಟೈಮು. ವೆಜ್ ಬಿರಿಯಾನಿ ವಿತೌಟ್ ಪಲಾವ್ ಎಲೆ ಟೇಸ್ಟ್ ಮಾಡೋದ ಬನ್ನಿ.
ಹಾಂ ಮಸ್ತು ಟೇಸ್ಟ್ ಅಂತೂ ಅಲ್ಟಿ ಬಂದೈತೆ. ನಮ್ಮ ಭಟ್ರು ಬೇರೆ ಯಾರೂ ಅಲ್ಲ ಬ್ರೋ, ಬನ್ನಿ ಸಾಕು ಹಾಕೊಂಡಿದ್ದು. ನಮ್ಮ ಭಟ್ರು ಬೇರೆ ಯಾರೂ ಅಲ್ಲ, ನಮ್ಮ ಶ್ರೀಕಂಠ ಬ್ರೋ ಅವರು ಸಖತ್ತಾಗಿ ಮಾಡೋರೆ. ತಮಾಷೆ ಅಲ್ಲ, ನನಗಾಗಲೇ ಖಾರ ಇರುತ್ತೆ ಅಂದರು, ಬಟ್ ಖಾರ ಅಂತೂ ಇಲ್ಲ, ಮಸ್ತಾಗಿ ಮಾಡೋರೆ. ನಾನು ಬ್ಯಾಚುಲರಾಗಿ ಎಲ್ಲಾದರೂ ಹೋದಾಗ ಇವ್ರನ್ನೂ ಭಟ್ರಾಗಿ ಕರ್ಕೊಂಡು ಹೋಗ್ತೀನಿ. ಇದು ಕಟ್ಟಾಗುತ್ತೆ. ಓಕೆ, ಟೇಸ್ಟ್ ಅಂತೂ ಚೆನ್ನಾಗಿ ಬಂದಿದೆ. ನೀವೇನಾದರೂ ಕ್ಯಾಂಟೀನ್ ವರ್ಕಲ್ಲಿ ಯಾರಾದರೂ ಬೇಕು ಅಂದರೆ ನಮ್ಮ ಶ್ರೀಕಂಠ ಬ್ರೋ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ದಯವಿಟ್ಟು ಎಲ್ಲ ನಮ್ಮ ಉಷಾಸ್ ಕಿಚನ್ನ ಇನ್ನೂ ಬೆಳೆಸಿ. ಯೂಟ್ಯೂಬಲ್ಲಿ ಉಷಾಸ್ ಕಿಚನ್ ಅಂತ ಹೊಡೆದ್ರೆ ನಮ್ಮ ಅಮ್ಮಂದು ಚಾನಲ್ ಬರುತ್ತೆ, ಎಲ್ಲ ಸಬ್ಸ್ಕ್ರೈಬ್ ಮಾಡಿ. ಇಲ್ಲೇ ಬಿಲೋ ಸೆಕ್ಷನಲ್ಲಿ ಅದು ಉಷಾಸ್ ಕಿಚನ್ ಉಷಾಸ್ ಕಿಚನ್ನ ಮೆನ್ಷನ್ ಮಾಡ್ತೀನಿ. ಉಷಾಸ್ ಕಿಚನ್ ನಂಜನಗೂಡು ಇಲ್ಲ ಮೆನ್ಷನ್ ಮಾಡ್ತೀನಿ, ಟ್ಯಾಗ್ ಮಾಡ್ತೀನಿ. ನೀವು ಅದಕ್ಕೂ ಸಬ್ಸ್ಕ್ರೈಬ್ ಮಾಡಿ, ನಂದಕ್ಕೂ ಸಬ್ಸ್ಕ್ರೈಬ್ ಮಾಡಿ, ನಮ್ಮದಕ್ಕೆ ಅವ್ರದಕ್ಕೆ ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಮತ್ತು ನಮ್ಮ SRV ಪ್ರೊಡಕ್ಷನ್ ಮೇಯ್ನ್ ಪ್ರೊಡಕ್ಷನು, ನಮ್ಮ ಶಾರ್ಟ್ ಫಿಲಮ್ಸ್ ಬಿಡ್ತಾ ಇರ್ತೀವಿ. ಏನೋ ಲೈಕ್ ಡಿಸ್ಲೈಕ್ ಅದೆಲ್ಲ ಬರ್ತಿರುತ್ತೆ. ನಾವು ಬೆಳೀತಾ ಇರ್ತೀವಿ. ನೀವು ನೋಡಿ ಇಷ್ಟಪಡಿ. ಯೋ ಈಗ ಬಿರಿಯಾನಿ ತಿನ್ನಬೇಕು ವ್ಲಾಗು ಹೀಗೆ ಎಂಡ್ ಮಾಡ್ತಾಯಿದ್ದೀನಿ. ಎಂಡ್ ಮಾಡೋಕ್ಕಿಂತ ಮುಂಚೆ ನಾನು ಕೊಟ್ಟಿರೋ ಮೂರು ಚಾನಲ್ ಮೂರು ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಏನಂತಾರೆ ಲಾಸ್ಟಲ್ಲಿ ಸಿಗುವ ಮುಂದಿನ ವೀಡಿಯೋದಲ್ಲಿ.